ಚಿಕ್ಕಮಗಳೂರು ನಗರದ ಬ್ರಹ್ಮಸಮುದ್ರ ರಂಗಣ್ಣನ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಸಂಜೆ ಏರ್ಪಡಿಸಲಾಗಿದ್ದ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯುಳ್ಳ ಸೋಮನಾಥ ಜ್ಯೋತಿರ್ಲಿಂಗದ ದರ್ಶನ ಹಾಗೂ ರುದ್ರಪೂಜೆಯಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಜ್ಯೋತಿರ್ಲಿಂಗದ ದರ್ಶನ ಪಡೆದು ಧನ್ಯರಾದರು. ಈ ಲಿಂಗವು ಸತ್ಯಯುಗದಲ್ಲಿ ಚಂದ್ರನಿಂದ ಸ್ಥಾಪಿತಗೊಂಡು ದ್ವಾಪರ ಯುಗದಲ್ಲಿ ಕೃಷ್ಣನಿಂದ ಪೂಜೆಗೊಂಡಿತ್ತು ಎನ್ನಲಾಗುತ್ತದೆ. 1000 ವರ್ಷಗಳ ಹಿಂದೆ ಘಜನಿ ಮಹಮ್ಮದ್ ನಡೆಸಿದ ದಾಳಿಯ ಸಮಯದಲ್ಲಿ ಧ್ವಂಸಗೊಂಡು ಕಣ್ಮೆರೆಯಾಗಿದೆ ಎಂದು ನಂಬಲಾಗಿದ್ದ ಶಿವಲಿಂಗದ ಈ ಅಂಶಗಳನ್ನು 1000 ವರ್ಷಗಳ ಕಾಲ ರಹಸ್ಯವಾಗಿ ಸಂರಕ್ಷಿಸಿ ಈಗ ಆರ್ಟ್ ಆಫ್ ಲಿವಿಂಗ್ ನ ಶ್ರೀ ರವಿಶಂಕರ್ ಗುರೂಜಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಸಂಚರಿಸಿ ನಂತರ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಲು ನಿರ್ಧರಿಸಲಾದ ಹಿನ್ನೆಲೆ ನಿನ್ನೆ ಚಿಕ್ಕಮಗಳೂರಿಗೆ ಆಗಮಿಸಿತ್ತು. ಇವತ್ತು ಚಿಕ್ಕಮಗಳೂರಿಗೆ ವಿಶೇಷವಾಗಿ ಸೋಮನಾಥ ಜ್ಯೋತಿರ್ಲಿಂಗವನ್ನ ಆಹ್ವಾನ ಆಗಿದೆ. ಭಕ್ತಾದಿಗಳು ಬಂದು ದರ್ಶನ ಪಡ್ಕೋತಿದ್ದಾರೆ. ಇದರ ಹಿಂದೆ ಏನಂತಂದ್ರೆ ಸತ್ಯಯುಗ ಕಾಲದಲ್ಲಿ ಚಂದ್ರದೇವರಿಂದನೇ ಸ್ಥಾಪನೆ ಮಾಡಲಾಗಿತ್ತು ಇದು ಒಂದು ಪ್ರತೀತಿ ಇದೆ. ಆಮೇಲೆ ಶ್ರೀಕೃಷ್ಣನ ಪರಮಾತ್ಮನು ಇದನ್ನು ಪೂಜೆ ಮಾಡ್ತಾ ಬಂತು ಅಂತ ಇನ್ನೊಂದು ಪ್ರತೀತಿ ಇದೆ. 1000 ವರ್ಷದ ಹಿಂದೆ ಮುಸಲ್ಮಾನರ ದಾಳಿಯಿಂದ ಈ ಸೋಮನಾಥ ಜ್ಯೋತಿರ್ಲಿಂಗ ಧ್ವಂಸ ಆಯಿತು, ಭಗ್ನ ಆಯಿತು. ಇದ್ರ ವಿಶೇಷ ಏನಪ್ಪ ಅಂತಂದರೆ ಭೂಮಿ ಮೇಲೆ ಇಲ್ಲಿಲ್ವಂತೆ ಆಕಾಶದ ಮೇಲೆ ತೇಲಾಡ್ತಿತ್ತಂತೆ. ಸೋಮನಾಥ ಜ್ಯೋತಿರ್ಲಿಂಗವನ್ನು ಮೊಹಮ್ಮದ್ ಗಜ್ನಿ ಧ್ವಂಸ ಮಾಡಿದಾದ್ಮೇಲೆ ಅಲ್ಲಿ ಕೆಲವು ಇದ್ದ ತಮಿಳುನಾಡಿನ ಅಗ್ನಿಹೋತ್ರ ಪುರೋಹಿತರು ಆ ಧ್ವಂಸದ ಕೆಲವು ಶೇಖರಣೆ ಮಾಡ್ತಾ ಹೋದರು. ತಮಿಳುನಾಡಿನಲ್ಲಿ 1000 ವರ್ಷದ ತನಕ ಅದನ್ನೇ ಕಾಪಾಡ್ಕೊಂಡ್ಬಂದರು. 100 ವರ್ಷದ ಹಿಂದೆ ಕಾಂಚಿ ಶ್ರೀ ಶಂಕರಾಚಾರ್ಯನ ಕೇಳಿದಾಗ ಮಾರ್ಗದರ್ಶನ ಮಾಡಿ ಅಂದಾಗ ಅವ್ರು ಹೇಳಿದ್ರು, ಇನ್ನು 100 ವರ್ಷನ ಹೀಗೆ ಶೇಖರಣೆ ಮಾಡ್ಕೊಂಬನ್ನಿ. 2024ರಲ್ಲಿ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಅವರಿಂದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆ ಆಗುತ್ತೆ. ತದನಂತರ ಆ ಮಹಾಪುರುಷರಿಗೆ ಈ ಜ್ಯೋತಿರ್ಲಿಂಗದ ಅವಶೇಷವನ್ನು ಕೊಡಿ ಅಂತ ಹೇಳಿದ್ದಾರೆ. ಇವತ್ತು ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಆ ಜ್ಯೋತಿರ್ಲಿಂಗದ ಎಲ್ಲ ಅವಶೇಷಗಳಿವೆ. ಇದರ ಉದ್ದೇಶ ಏನಂತಂದರೆ ಎಲ್ಲ ಊರಿನಲ್ಲೂ ಎಲ್ಲ ಗ್ರಾಮದಲ್ಲೂ ಹೋಗಿ ಈ ಸೋಮನಾಥ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡೋದಕ್ಕೆ ಇವತ್ತು ಭವ್ಯವಾದ ರುದ್ರಾಭಿಷೇಕ ಆಗಿದೆ. ಸಂಕಲ್ಪ ತಗೊಂಡು ಜನ ಎಲ್ಲ ಸಂತೋಷದಿಂದ ಇದು ತುಂಬ ಸೌಭಾಗ್ಯವಾದ ವಿಷಯ ನಮ್ಮ ಚಿಕ್ಕಮಗಳೂರು ಪ್ರದೇಶಕ್ಕೆ. ಹೀಗೆ ಮುಂದೆ ಗುರುಗಳ ಯೋಜನೆಯಂತೆ ಇದು ಬೆಂಗಳೂರಲ್ಲಿ ಸ್ಥಾಪನೆಯೋ ಅಥವಾ ಗುಜರಾತ್ ಸ್ಥಾಪನೆ ಅದು ಯೋಚನೆ ಮಾಡ್ತಾರೆ. 12 ಜ್ಯೋತಿರ್ಲಿಂಗಗಳಿವೆ, 12 ಅದರಲ್ಲಿ ಮೊಟ್ಟ ಮೊದಲನೇ ಜ್ಯೋತಿರ್ಲಿಂಗ ಈ ಸೋಮನಾಥ ಜ್ಯೋತಿರ್ಲಿಂಗ. ಸೊ ಇಲ್ಲಿ ಇರೋದು ಮೂಲ ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗದಲ್ಲಿ ಮೊಟ್ಟ ಮೊದಲನೇ ಜ್ಯೋತಿರ್ಲಿಂಗ ಸೋಮನಾಥ ಜ್ಯೋತಿರ್ಲಿಂಗ. ಅದು ಇಲ್ಲಿ ಬಂದು ಭಕ್ತಾದಿಗಳು ದರ್ಶನ ತಗೋತಿದ್ದಾರೆ. ಇವತ್ತು ರುದ್ರಾಭಿಷೇಕ ಆಗಿದೆ. ರುದ್ರಾಭಿಷೇಕ ನಂತರ ಜನರು ಎಲ್ಲ ಸಾಲಾಗಿ ಬಂದು ಈ ಜ್ಯೋತಿರ್ಲಿಂಗದ ದರ್ಶನವನ್ನು ಪಡ್ಕೊಂಡು, ಇದ್ರ ವಿಶೇಷ ಏನಂತಂದರೆ ಗುರುಗಳು ಹೇಳ್ತಾರೆ, ಇದ್ರ ಮುಂದೆ ಯಾರು ಮುಗ್ಧತನೆಯಿಂದ ಏನು ಸಂಕಲ್ಪ ಮಾಡ್ತಿರೋ, ಅವ್ರು ಏನು ಕಷ್ಟಗಳನ್ನು ಸಮರ್ಪಣೆ ಮಾಡ್ತಾರೋ ಅದು ಖಂಡಿತವಾಗಿ ಎಲ್ಲ ನೀರಾಗುತ್ತೆ ಅಂತ. ಅದಕ್ಕೆ ಜನರು ಇಲ್ಲಿ ಬಂದು ದರ್ಶನ ಮಾಡ್ತಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿಯವರು ಚಿಕ್ಕಮಗಳೂರು ಜ್ಯೋತಿರ್ಲಿಂಗವನ್ನು ಕಳಿಸಿ ಅವರ ಶಿಷ್ಯವೃಂದಕ್ಕೆ ಹಾಗೂ ಅವರಿಲ್ಲಂಥ ಇಲ್ಲಿ ಒಂದು ಸಂಘಟನೆ ಮುಖಾಂತರ ಇಡೀ ಚಿಕ್ಕಮಗಳೂರು ಜನಕ್ಕೆ ಪುಣ್ಯ ಹಾಗೂ ಪಾವನ ಕೆಲಸವನ್ನು ಮಾಡಿರ್ತಾರೆ. ಈ ದಿಶೆಯಲ್ಲಿ ವಿಷಯ ನಮಗೆ ಬಂದಾಗ ನಾವು ನಮ್ಮ ಸಮಾಜದ ರಂಗನಚಿತ್ರ ಇರಬೇಕಂತ ಕೇಳಿದಾಗ ಅವರು ಭಾಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ನಮ್ಮ ಗುರುಗಳು ಒಂದು ಮಾತು ಹೇಳಿದರು, ಮನುಷ್ಯ ಅದನ್ನು ಬೇರೆಯವರು ಸಂತೋಷ ಕೊಡೋದಲ್ಲೇ ಭಾಗಿಯಾಗಬೇಕು, ಆವಾಗಷ್ಟೇ ಅವನು ಹುಟ್ಟಿದ ಜನ್ಮ ಸಾರ್ಥಕ ಆಗುತ್ತೆ ಅಂತ. ಈ ದಿಶೆಯಲ್ಲಿ ನಮ್ಮ ಸಮಾಜ ಮಾಡಿದಂಥ ಕೆಲಸ ಇದು ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ಭಾಳ ಸಂತೋಷ ಪಡ್ತೀನಿ. ಎಲ್ಲರಿಗೂ ಈಶ್ವರ ಜ್ಯೋತಿರ್ಲಿಂಗದ ದರ್ಶನ ಸಿಕ್ಕಿದ್ದಕ್ಕೆ ಪ್ರತಿಯೊಬ್ಬರಿಗೂ ಭಗವಂತ ಎಲ್ಲ ಅನುಗ್ರಹ ಕೃಷಿಲಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ನಾವು ಇಲ್ಲಿ ಚಿಕ್ಕಮಗಳೂರಲ್ಲಿ ಜ್ಯೋತಿರ್ಲಿಂಗ ದರ್ಶನಕ್ಕೆ ಬಂದಿದ್ದೀವಿ. ಸೋಮನಾಥೇಶ್ವರ ದೇವಸ್ಥಾನದಲ್ಲಿ 1924ರಲ್ಲಿ 1000 ವರ್ಷದ ಹಿಂದೆ ಇದು ಮೊಹಮ್ಮದ್ ಗಜ್ನಿ ಆವಾಗ ಪುಡಿ ಮಾಡಿದ್ದು ಮತ್ತು ಪುರೋಹಿತರನ್ನೆಲ್ಲ ನಾಶ ಮಾಡಿ ಆ ಜ್ಯೋತಿರ್ಲಿಂಗ ತಮಿಳುನಾಡು ಪುರೋಹಿತರು ತಗೊಂಡು ಜಾಗ್ರತೆಗೊಳಿಸಿ ಅದು ಬಂದು ನಮ್ಮ ಶಂಕರಾಚಾರ್ಯಕ್ಕೆ ಒಪ್ಪಿಸಿದ್ದರು. ಶಂಕರಾಚಾರ್ಯ ಅವರು ಅದನ್ನು 1924ರಲ್ಲಿ ನಮ್ಮ ಎಲ್ಲಿ ಕೊಡಬೇಕು ಅಂತ ಕೇಳಿದಾಗ ಇನ್ನು 100 ವರ್ಷಕ್ಕೆ ನಮ್ಮ ಗುರುಗಳಾದ ಶ್ರೀ ಶ್ರೀ ರವಿಶಂಕರ್ಜಿ ಅವರಿಗೆ 2024ಕ್ಕೆ ಕೊಡಬೇಕು ಅಂತ ತಿಳಿಸಿದರು. ಸೊ 2024ಕ್ಕೆ ಶ್ರೀ ಶ್ರೀ ರವಿಶಂಕರ್ ಅವ್ರಿಗೆ ಕನಕಪುರ ಆಶ್ರಮಕ್ಕೆ ಮುಟ್ಟಿಸಿದ್ದಾರೆ. ಸೊ ಅಲ್ಲಿಂದ ಈಗ ಪ್ರತಿ ಜಿಲ್ಲೆಗೆ ಅದನ್ನು ದರ್ಶನ ಮಾಡಬೇಕು ಅಂತ ತಿಳಿಸಿದ್ದಾರೆ. ಇವತ್ತು ಬಂದು ಚಿಕ್ಕಮಗಳೂರಿಗೆ ಬಂದಿದೆ, ನಾವೆಲ್ಲ ದರ್ಶನಕ್ಕೆ ಬಂದಿದ್ದೇವೆ. ಗುರುಗಳು ಈಶ್ವರೊಂದು ಕೃಪೆ, ನಾವು ಆಶೀರ್ವಾದ ತಗೊಂಡು ನಾವು ಈ ಕಾರ್ಯಕ್ರಮ ಮುಂದುವರಿಸ್ತೀವಿ. ಜ್ಯೋತಿರ್ಲಿಂಗ ದರ್ಶನ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಮಂಜುನಾಥ ಜೋಶಿ, ಆರ್ಟ್ ಆಫ್ ಲಿವಿಂಗ್ನ ಶಿಕ್ಷಕರುಗಳು ಹಾಗೂ ನೂರಾರು ಶಿವಭಕ್ತರು ಉಪಸ್ಥಿತರಿದ್ದರು. ಐಸಿರಿ ಟುಡೇ
ವಾಯ್ಸ್ ಆಫ್ ಡೆಮಾಕ್ರಸಿ.